ನಮಸ್ಕಾರ ನನ್ನ ಅಕ್ಕ ತಂಗಿಯರೇ, ಭಕ್ತಿ ಕಿಚನ್ಗೆ ಸ್ವಾಗತ. ಈ ದಿವಸ ನಾವು ಶಿರಾ ಮಾಡೋದನ್ನು ಹೇಳ್ಕೊಡ್ತೀನಿ. ಶಿರಾ ಅಂದರೆ ಕೇಸರಿಬಾತು. ಶಿರಾ ಮಾಡೋಕ್ಕೆ ಸಣ್ಣ ರವೆ, ಸಕ್ಕರೆ, ನೀರು ಮತ್ತು ಏಲಕ್ಕಿ ಪುಡಿ, ತುಪ್ಪ, ಒಡಂಬೆ, ದ್ರಾಕ್ಷಿ, ಬಾದಾಮಿ ಮತ್ತು ಒಂದು ಸ್ವಲ್ಪ ಕಲರ್ ಮತ್ತು ಎಸೆನ್ಸ್, ಇಷ್ಟು ಇದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು. ಈಗ ಫಸ್ಟಿಗೆ ಒಂದು ಬಾಣಲೆಯನ್ನು ತಗೋಬೇಕು. ಅದಕ್ಕೆ ಸ್ವಲ್ಪ ತುಪ್ಪ ಹಾಕಬೇಕು. ಒಂದು 2 ಚಮಚ ತುಪ್ಪ ಹಾಕ್ರಿ. 1 ಕಪ್ ರವೆ ತಗೊಂಡ್ರಿ, ಸಣ್ಣ ರವೆ, ಅದಕ್ಕೆ ಸೂಜಿ ರವೆ ಅಂತಾರೆ. ಅದನ್ನು ಸಣ್ಣ ಉರಿ ಇಟ್ಕೊಂಡು ಒಂದು 2ರಿಂದ 5 ನಿಮಿಷ ಅದ್ರ ವಾಸನೆ ಎಲ್ಲ ಹೋಗಂಗೆ ನೀಟಾಗಿ ಹುರ್ಕೋಬೇಕು. ಸಣ್ಣಗೆ ಇಟ್ಕೊಂಡು ಹುರಿಬೇಕ್ರಿ. ಅದು ಹುರಿದು ಹೆಂಗಂದ್ರೆ ಅದ್ರ ವಾಸನೆ ಬರ್ತೈತಿ, ಹುರಿದದ್ದು ಗೊತ್ತಾಗ್ಬಿಡ್ತೈತಿ. ಆ ರೀತಿ ಹುರಿಕೊಂತ ಇರಬೇಕು, ಕೈ ಆಡಿಸ್ತಾ ಇರಬೇಕು. ಕೈ ಆಡಿಸ್ಕೊಂತನೇ ಇರಬೇಕು, ಹುರಿತಾನೆ ಇರಬೇಕು. ಮತ್ತದು ಹೊತ್ತೋ ಚಾನ್ಸ್ ಇರ್ತೈತಿ. ನಂತರ ಆ ಹುರಿದದ್ದನ್ನು ತೆಗೆದು ಈಗ ಮತ್ತು ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮಿನ ಹಾಕಿ ಹುರ್ಕೋಬೇಕ್ರಿ. ಚಲೋತಂಗ ಒಂದು ಸ್ವಲ್ಪ ಕೆಂಪಾಗಂಗೆ ಹುರಿಬೇಕು. ಅದಕ್ಕೆ ಸ್ವಲ್ಪ ನೀರು ಹಾಕಿ 1 ಕಪ್ ರವೆಗೆ 2 ಕಪ್ ನೀರನ್ನು ಹಾಕಬೇಕು. ನೀರು ಕುದಿಯೋವರೆಗೂ ಅದನ್ನು ನೋಡ್ತಾ ಇರಬೇಕು. ಆಮೇಲೆ ಅದಕ್ಕೆ ಸ್ವಲ್ಪ ಕಲರ್ನ ಮಿಕ್ಸ್ ಮಾಡಿ ಹಾಕ್ಬೇಕು. ಫುಡ್ ಕಲರ್ ಹಾಕ್ರಿ, ಕೇಸರಿ ಕಲರ್ ಇರ್ತೈತಿ. ಅದ್ರಾಗ ಯೆಲ್ಲೋ ಕಲರು ಸಿಗ್ತೈತಿ, ಅದನ್ನಾದ್ರೂ ಹಾಕ್ಕೋಬೋದು ನೀವು. ಹಾಕ್ಕೊಂಬಿಟ್ಟು ರವಾನ ಕೈ ಆಡಿಸ್ತಾ ಇರಬೇಕು. ಅದು ಗಂಟು ಆಗ್ಲಾರಂಗೆ ಕೈ ಆಡಿಸ್ಕೊಂತನೇ ಇರ್ಬೇಕು ರೀ. ನೆಕ್ಸ್ಟ್ ಅದಕ್ಕೆ ಒಂದು ಸ್ವಲ್ಪ ಏಲಕ್ಕಿಕಾಯಿ ಪುಡಿ ಹಾಕ್ರಿ. ಹಾಕಿಬಿಟ್ಟು ಸರಿಯಾಗಿ ಗಂಟು ಆಗ್ಲಾರ್ದಂಗೆ ಕೈ ಆಡಿಸ್ತಾ ಇರಬೇಕು. ಅದು ತಳ ಬಿಡೋವರೆಗಿನ ಕೈ ಆಡಿಸ್ಬೇಕು. ನೆಕ್ಸ್ಟ್ ಅದಕ್ಕೀಗ ಸಕ್ಕರೆ ಹಾಕ್ಬೇಕ್ರಿ. 1 ಕಪ್ ರವೆಗೆ 1 ಕಪ್ ಸಕ್ಕರೆ ಹಾಕಿ ಅದನ್ನು ನೀಟಾಗಿ ಕೈ ಆಡಿಸ್ತಾ ಇರಬೇಕು. ಸಕ್ಕರೆ ಎಲ್ಲ ರವೆ ಒಳಗೆ ಕುಡ್ಕೋಬೇಕ್ರಿ. ಕುಡ್ಕೊಳವರೆಗೂ ಕೈ ಆಡಿಸ್ತಾನೇ ಇರಬೇಕು. ನಾನು 1 ಕಪ್ ರವೆ 1 ಕಪ್ ಸಕ್ಕರೆ ತಗೊಂಡಿದ್ದೆ ರೀ. ಮತ್ತು ನಿಮಗೆ ಹೆಚ್ಚಿಗೆ ಸಿಹಿ ಬೇಕು ಅಂದ್ರೆ ಮತ್ತೊಂದಿಷ್ಟು ಮೇಲೆ ಸಕ್ಕರೆ ಹಾಕ್ಕೊಂಡು ಅದನ್ನು ಮತ್ತು ನೀವು ಕೈ ಆಡಿಸ್ತಾ ಇರಬೇಕು. ಅದು ಸಕ್ಕರೆ ನಿಮಗೆ ಒಬ್ಬೊಬ್ರು ಜಾಸ್ತಿ ತಿನ್ನುವಂಥವ್ರು ಇದ್ರೆ ಒಂದು ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೋದು. ಒಟ್ಟು ಗಂಟು ಆಗ್ಲಾರಂಗೆ ಕೈ ಆಡ್ತಾನೇ ಇರಬೇಕು. ಈಗ ರೆಡಿ ಆತ್ರಿ. ಇದಕ್ಕೆ ಲಾಸ್ಟಿಗೆ ನಾನೊಂದು ಸ್ವಲ್ಪ ಎಸೆನ್ಸ್ ಇದನ್ನು ಹಾಕ್ತಾನೆ ರೀ. ಇದು ನಾನಿಲ್ಲಿ ಪೈನಾಪಲ್ ಎಸೆನ್ಸ್ ತಗೊಂಡನ್ರಿ. ಈಗ ಡ್ರೈ ಫ್ರೂಟ್ಸ್ ಹಾಕಿದೆ. ಅದು ನಿಮಗೆ ಎಸೆನ್ಸ್ ಹಾಕ್ಬೇಕಂತ ಅನಿಸ್ತಾರೆ ಹಾಕ್ಬೋದು, ಇದ್ರೆ ಇಲ್ಲ ಅಂದ್ರೆ ನಡಿತೈತಿ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಕೈ ಆಡಿಸಿ ಮೇಲೆ ಒಂದು ಸ್ವಲ್ಪ ತುಪ್ಪ 1-2 ಚಮಚ ಹಾಕಿ ಶಿರಾ ಎಲ್ಲ ಕ್ಲೀನಾಗಿ ತಳ ಬಿಟ್ಕೊಳ್ಳೋವರೆಗೆ ಕೈ ಆಡ್ಬೇಕ್ರಿ. ಈಗ ಶಿರಾ ರೆಡಿ ಆಗೈತೆ ರೀ. ಈಗ ನೀವು ಮನೆಗೆ ಟ್ರೈ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಧನ್ಯವಾದ.